ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಅದು ಈ 3 ಜನ ನಮ್ಮ ಮನೆಯಲ್ಲಿ ಕೆಲ್ಸಕ್ಕೆ ಅಂತ ಇದ್ದಾರೆ. ಅದು ಏನೋ ಒಂದ್ ಸ್ವಲ್ಪ ಹೊತ್ತು ಈ ತರ ಶ್ರೀಮಂತರ ತರ ಡ್ರೆಸ್ ಮಾಡ್ಕೊಂಡು ನಿಮ್ ಹತ್ರ ಮಾತಾಡ್ಬೇಕು ಅಂತಂದ್ರು. ನಾನು ಹೋಗ್ಲಿ ಪಾಪ ಅಂತ ಒಂದ್ ಕಂಡೀಷನ್ ಹಾಕ್ಬಿಟ್ಟು ಪರ್ಮಿಷನ್ ಕೊಟ್ಟಿದ್ದೆ. ಆದ್ರೆ ಏನ್ ಮಾಡೋದು, ಇವ್ರು ನೋಡಿದ್ರೆ ಆ ಕಂಡೀಷನ್ ಅಲ್ಲೂ ಫೇಲ್ ಆಗೋದ್ರು. ಸೊ ಈಗ ಬ್ಯಾಕ್ ಟು ಪವೆಲಿಯನ್ ಅಂತ ಅದೇ ಪೊರ್ಕೆ ಬಕೆಟು ಅದೇ ಮನೆ ಕೆಲ್ಸ ಮಾಡ್ಬೇಕು. ಮೇಡಮ್, ಅಂದ್ರೆ ನೀವೆಲ್ಲ ಕಳ್ಕೊಂಡು ಬೀದಿಗೆ ಬಂದಿದ್ದೀರಾ? ನಿಮ್ಮನ್ನ ನಂಬಿ 100 ಕೋಟಿ ಆಸ್ತಿ ಮಾರಾಟ ಮಾಡ್ಸೋಣ ಅಂತ ಇಲ್ಲಿಗೆ ಬಂದೆ. ಛೇ, ಥ್ಯಾಂಕ್ ಯು ಮೇಡಮ್, ಬರ್ತೀನಿ ನಾನು. ಸರ್, ಏನ್ರಿ ಸರ್ ಇದು ಸರ್ ಇದೆ ಸರ್, ಅಶೋಕ್ ಅವ್ರ ಹತ್ರ ಇಂದ ಸೀಸ್ ಮಾಡಿರೋ ಗನ್ನು. ಏನ್ರಿ ಇದು? ನೋಡಕ್ ಡೂಪ್ಲಿಕೇಟ್ ಗನ್ ಇದ್ದಂಗಿದೆ. ಹೌದು ಸರ್, ಇದು ಡೂಪ್ಲಿಕೇಟ್ ಗನ್ನೇ ಸರ್. ಗ್ರೇಟ್ ರೀ. ಈ ಡೂಪ್ಲಿಕೇಟ್ ಗನ್ ಇಟ್ಕೊಂಡೆ ಒಬ್ಬ ವ್ಯಕ್ತಿನ ಜೈಲಿಗೆ ಕಳಿಸಿದಾರಲ್ಲ, ಗ್ರೇಟ್, ಮೆಚ್ಚಲೇಬೇಕು. ಅಶೋಕ್ ಫ್ರೆಂಡನ್ನ ಸೆಲಲ್ಲಿ ಕೂರಿಸಿದ್ದೀರಾ? ಅವ್ನು ಕರ್ಕೊಂಬನ್ನಿ, ಬೇರೆ ಸ್ಟೇಷನ್ಗೆ ಹೋಗ್ಬೇಕು. ಸರಿ ಸರ್. ಕೊನೆಗೂ ನೀನು ಅನ್ಕೊಂಡಿದ್ದನ್ನ ಸಾಧಿಸ್ಬಿಟ್ಟೆ ಅಲ್ವಾ? ನಿಮ್ಗೊಂದ್ ವಿಷಯ ಗೊತ್ತಾ? ಹೀಗೆಲ್ಲ ಆಗತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಹೀಗ್ ಬೇರೆಯವ್ರ ಮುಂದೆ ಅವಮಾನ ಮಾಡೋ ಬದಲು ಪರ್ಮಿಷನ್ ಕೊಡಲ್ಲ ಅಂತ ಹೇಳ್ಬೋದಿತ್ತಲ್ವಾ? ಉಪಕಾರ ಮಾಡ್ತೀನಿ ಅಂತ ಏನಕ್ಕೆ ಅಪಕಾರ ಮಾಡಿದ್ದು? ನಾನ್ ಹೇಳೋ ಕಂಡೀಷನ್ಗೆ ಒಪ್ಕೊಂಡೆ ತಾನೆ ನೀವ್ ಅವ್ರನ್ನ ಕರ್ಸಿದ್ದು. ನಿನಗ್ ಒಳ್ಳೆ ಮನ್ಸಿದ್ದಿದ್ರೆ ಈ ಕಂಡೀಷನ್ನೇ ಹಾಕ್ತಿರ್ಲಿಲ್ಲ ನೀನು. ನನಗೆ 6 ಕೋಟಿ ಲಾಸ್ ಆಯ್ತು ಗೊತ್ತಾ ನಿನ್ನಿಂದ? ಎರಡೇ ದಿವಸದ ಕೆಲ್ಸಕ್ಕೆ ಬೇರೆಯವ್ರಿಗೆ ತೊಂದರೆ ಮಾಡೋರ್ನ ಮನುಷ್ಯರು ಅಂತಾರ. ಏನ್ ಊರ್ಮಿಳ ಇದು?
ನಿನ್ ಬಾಯಲ್ಲಿ ಇಂಥ ಮಾತೆಲ್ಲ ಕೇಳಿಸ್ಕೊಳ್ತಾ ಇದ್ರೆ ಒಳ್ಳೆ ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳಿಸ್ಕೊಂಡಂಗಾಗತ್ತೆ.